ನಟ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ದ ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಬೆಳ್ಳಂಬೆಳಗ್ಗೆ ಹಲವು ಕಡೆ ಫ್ಯಾನ್ಸ್ ಶೋ ಇಡಲಾಗಿತ್ತು. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್, ನಟ ಧನ್ವೀರ್, ರಚಿತಾ ರೈ ಕೂಡ ಥಿಯೇಟರ್ಗೆ ಬಂದು ಫ್ಯಾನ್ಸ್ ಜೊತೆ ಸಿನಿಮಾ ನೋಡುತ್ತಿದ್ದಾರೆ. ಸಿನಿಮಾ ಹೇಗಿದೆ? ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳಿದ್ರು? ಮೊದಲ ಭಾಗದ ವಿಮರ್ಶೆ. ಅಂದಹಾಗೆ ನಟ ದರ್ಶನ್ ಅವರ ಸಿನಿಮಾ ಎಂಟ್ರಿ ಮಾತ್ರ ಸೂಪರ್ ಆಗಿದೆಯಂತೆ. ಸೂಪರ್ ಆಗಿದೆ. ದರ್ಶನ್ ನಟನೆ ಚೆನ್ನಾಗಿದೆ, 100 ದಿನಗಳು ಓಡುತ್ತವೆ. ಡಬಲ್ ಆಕ್ಟಿಂಗ್ ಚೆನ್ನಾಗಿದೆ. ಕಾಮಿಡಿ ಕಿಲಾಡಿ ಗಿಲ್ಲಿ ನಟ ಅಭಿನಯಿಸಿರುವುದು ಚೆನ್ನಾಗಿದೆ. ಕಮರ್ಷಿಯಲ್ ಆಕ್ಷನ್ ಸಿನಿಮಾವಿದು. ಫಸ್ಟ್ ಹಾಫ್ ಚೆನ್ನಾಗಿದೆ. ಇಂಟ್ರೊಡಕ್ಷನ್ ಚೆನ್ನಾಗಿದೆ. ಕಳೆದು ಹೋಗಬೇಕು ಆ ಥರ ಎಂಟ್ರಿ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಸಿನಿಮಾ ರಿಲೀಸ್ಗೂ ಮುನ್ನ ಭರ್ಜರಿ ಗಳಿಕೆ. ನಟ ದರ್ಶನ್ ತೂಗುದೀಪ ನಟನೆಯ ದಿ ಡೆವಿಲ್ ಸಿನಿಮಾ ರಿಲೀಸ್ಗೂ ಮುನ್ನವೇ ಅಂದಾಜು 3.5 ಕೋಟಿ ರೂಪಾಯಿಗೂ ಅಧಿಕವಾಗಿ ಸಂಗ್ರಹಣೆ ಮಾಡಿದೆ. ಜೈ ಮಾತಾ ಮಾತಾ ಕಂಬೈನ್ಸ್ ಶನಿವಾರ ಡೆವಿಲ್ ಸಿನಿಮಾ ನಿರ್ಮಾಣ ಸಂಸ್ಥೆ ಈ ಕುರಿತು ಪೋಸ್ಟರ್ ಬಿಡುಗಡೆ ಮಾಡಿದೆ. ಒಂದು ಐಕಾನ್, ಒಂದು ಅತ್ಯುತ್ಸಾಹದ ಫ್ಯಾನ್ಸ್ ಬಳಗದಿಂದ ಸಂಗ್ರಹವಾದ ಮೊತ್ತ 2,52,00,000 ರೂಪಾಯಿ ಎಂದು ತಿಳಿಸಿತ್ತು.